ಹಂಪಿ ಪ್ರಾಧಿಕಾರ ಹಟಾವ್. ಆನೆಗುಂದಿ ಭಾಗದ 15 ಹಳ್ಳಿಗಳನ್ನು ಹೋರಾಟ ಹಂಪಿ ಪ್ರಾಧಿಕಾರ ಹಟಾವ್. ಈ ಬಾರಿ ಆನೆಗುಂದಿ ಜನತೆ ನಿರ್ಧಾರ. ಇವತ್ತು ನಾವು ಇಲ್ಲಿ DC ಆಫೀಸ್ ಹತ್ರ ಸೇರೋದ್ ಕಾರಣ ಏನಂದ್ರೆ, ನಮಗೆ ಹಂಪಿ ಪ್ರಾಧಿಕಾರ ಯಾವಾಗಿಂದ ಮಾಡಿದ್ದಾರೆ, ನಮ್ಮ ಊರ ಜನಕ್ಕೆ ಬೇಸಿಕ್ ಫೆಸಿಲಿಟೀಸೇ ಸಿಗ್ತಾ ಇಲ್ಲ. ಏನೇ ಇರಲಿ, ನಾವು ಪಂಚಾಯತಿಗೆ ಹೋದರೆ ಪಂಚಾಯತ್ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಹವಾಮ ಅವ್ರಿಗೆ ಕೇಳಬೇಕಂತ ಹೇಳ್ತಾರೆ. ಈಗ ಮನೆ ಸ್ವಲ್ಪ ಏನಾದರೂ ಬಿದ್ದೋದ್ರೆ ಅದು ಮತ್ತೆ ರಿನೋವೇಷನ್ ಮಾಡಬೇಕಂದ್ರೂ ಪರ್ಮಿಷನ್ ಸಿಗಲ್ಲ. ಸಾಕಷ್ಟು ತೊಂದರೆಗಳಿದ್ದಾವೆ. ಅದಕ್ಕೆ ಎಲ್ಲದಕ್ಕೆ ಪ್ರಾಧಿಕಾರ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಊರ ಜನರು ಸೇರಿ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಂದರೆ, ಪ್ರಾಧಿಕಾರ ನಮ್ಮ ಏನಂತಾರೆ, ಈ ಸುತ್ತಮುತ್ತ ಇರೋ ಹಂಪಿ ಇರಲಿ, ಆನೆಗುಂದಿ ಇರಲಿ, ಇದನ್ನು ಕಾಪಾಡ್ಲಿಕ್ಕೆ ಅಂತಾರೆ. ಈಗ ಜನರೇ ಇಲ್ಲ ಅಂದರೆ ಏನು ಕಾಪಾಡ್ತೀರಿ? ಫಸ್ಟ್ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು. ಆಮೇಲೆ ಒಂದು ಪ್ರಾಪರಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಇರಲಿ. ಈಗ 20 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ಮಾಸ್ಟರ್ ಪ್ಲ್ಯಾನ್ ಬರ್ತಾ ಇದೆ ಅಂತ. ಬಟ್ ಇನ್ನೂವರೆಗೂ ಮಾಸ್ಟರ್ ಪ್ಲ್ಯಾನ್ ಮಾಡಿಲ್ಲ. ಮಾಸ್ಟರ್ ಪ್ಲ್ಯಾನ್ ಮಾಡಿ ಬೇಗನೆ ನಮಗೆ ಹೇಳಬೇಕು, ನೀವು ಮನೆ ಈ ಥರ ಕಟ್ಕೊಳ್ಳ್ರಿ ಅಂದರೆ. ಹೊರಗಡೆ ಈಗ ಬೇರೆ ಬೇರೆ ದೇಶದಲ್ಲಿ ನಾನು ನೋಡಿದ್ದೀನಿ, ಅಮೆರಿಕ ಇರ್ಬೋದು, ಯುರೋಪ್ನಲ್ಲಿ ಇರ್ಬೋದು, ಅಲ್ಲೂ ಯುನೆಸ್ಕೋ ಸೈಟ್ಸ್ ಇದ್ದಾವೆ. ಯುನೆಸ್ಕೋ ಏನು ಹೇಳುತ್ತಂದರೆ, ಹೊರಗಡೆ ಆ ಹಳೆ ಕಾಲದ ಹೇಗಿದೆ ಅದನ್ನ ಉಳಿಸ್ಕೊಂಡು ಒಳಗಡೆ ನೀವು ಹೆಂಗಾದರೂ ಕಟ್ಕೋಬೋದು. ಸೊ ಈ ಥರ ನಮಗೂ ಪ್ರಾಪರ್ ಡೈರೆಕ್ಷನ್ಸ್ ಕೊಡ್ರಿ. ಮತ್ತು ಈ ಥರ ಪ್ರತಿಯೊಂದಕ್ಕೂ ನಾವು ಏನಾದರೂ, ಈಗ ಮೊನ್ನೆ ಬಂದು ಎಲ್ಲ ಮನೆಗಳಲ್ಲಿ ಎಲ್ಲ ಕರೆಂಟ್ ಕಟ್ ಮಾಡಿಬಿಟ್ಟಾರ, ಅದು ತಪ್ಪು. ಬೇಸಿಕ್ ಫೆಸಿಲಿಟೀಸ್ ಕೊಡಲೇಬೇಕು. ಅದಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಮತ್ತು ಅಲ್ಲ, ಮುಂದಿನ ಹೋರಾಟ ಏನಂದರೆ, ಈಗ DC ಹತ್ರ ನಾವು ಮನವಿಯನ್ನು ಕೊಡ್ತೀವಿ. DC ಕನ್ಸರ್ನ್ಡ್ ಆಫೀಷಿಯಲ್ಸ್ಗೆ ಅವ್ರ ಹತ್ರ ಮಾತಾಡಲಿ. ಇಲ್ಲಾಂದರೆ ನೆಕ್ಸ್ಟ್ ಏನು ಮಾಡಬೇಕು, ನಾವೆಲ್ಲರೂ ಸೇರಿ ಜೊತೆಗೆ ಏನು ಮಾಡಬೇಕು ನೋಡಿ ನಿರ್ಧಾರ ತಗೊಂಡು ಅದರ ಪ್ರಕಾರನೇ ನಾವು ಮಾಡ್ತೀವಿ. ಕಾರಣ ಇಷ್ಟೇ ರೀ. ಯಾಕೆಂದರೆ ಗ್ರಾಮ ಪಂಚಾಯತಿಯಲ್ಲಿ ಏನೂ ಕೆಲಸ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದರೆ, ನಾವು ಏನು ಅರ್ಜಿ ಕೊಟ್ಟರು ಪ್ರಾಧಿಕಾರಕ್ಕೆ ಕಳಿಸ್ತಾರೆ. ಪ್ರಾಧಿಕಾರದವರು ಅದಕ್ಕೆ ತಕ್ಷಣ ಆಗಲ್ಲ ಅಂತ ಕಳಿಸ್ಬಿಡ್ತಾರೆ. ಹಂಗಾಗಿ ಒಂದು ಕೆಲಸನೂ ಗ್ರಾಮ ಪಂಚಾಯತಿಯವ್ರು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಎಂಥ ಒಳ್ಳೆಯ ಅಧ್ಯಕ್ಷರು ಬಂದು ಕೆಲಸ ಮಾಡಬೇಕಂದ್ರೂ ಅಲ್ಲಿ ಕೆಲಸಗಳಾಗ್ತಾಯಿಲ್ಲ. ಎರಡನೇದು, ಮನೆ ಕಟ್ಟೋಕ್ಕೆ ಪರ್ಮಿಷನ್ ಇಲ್ಲ. ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರು, ಎಷ್ಟೋ ಜನ ಪ್ರವಾಸಿಗರು ಬರ್ತಾರೆ, ಅವ್ರಿಗೆ ಆಹಾರ ಆದರೂ ಕೊಡಬೇಕಲ್ಲ, ಅದಕ್ಕೂ ಸದ್ಯ ಪ್ರಾಧಿಕಾರ ಪರ್ಮಿಷನ್ ಇರಲ್ಲ. ಮೊನ್ನೆ ತಾನೇ ಬಂದು ಎಲ್ಲರಿಗೂ ಕರೆಂಟ್ ಕಿತ್ತು ಹೋಗ್ಬಿಟ್ಟಾರೆ. ಒಂದಲ್ಲ ಎರಡಲ್ಲ ಬಹಳ ತ್ರಾಸು ಅನುಭವಿಸ್ತಾರೆ 15 ಹಳ್ಳಿ. ಏಕೆ, ಈಗ ಪ್ರಾಧಿಕಾರ ಬಂದರೆ ನಮಗೇನೋ ಅನುಕೂಲಗಳಾಗ್ತಾವಂತ ಎಷ್ಟೋ ಆಸೆ ಇಟ್ಕೊಂಡಿದ್ರು. ಇವತ್ತೇನಾಗಿದೆ, ನಮಗೆ ಯಾವುದೂ ಕೆಲಸ ಆಗ್ತಾಯಿಲ್ಲ. ಗ್ರಾಮ ಪಂಚಾಯತಿಗೆ ಹೋದರೆ ಅಲ್ಲಿ ಏನೂ ಉಪಯೋಗ ಆಗ್ತಾಯಿಲ್ಲ. ವಾಪಸ್ ಕಳಿಸ್ತಾರೆ ಅವ್ರು ಪ್ರಾಧಿಕಾರಕ್ಕೆ ಫೈಲು, ಅಲ್ಲಿದ್ದ ವಾಪಸ್ ಬರ್ತದೆ ಫೈಲ್ ಅಷ್ಟೇ. ಸುಮಾರು ವರ್ಷಗಳಿಂದ ಇದೇ ನಡೀತಾ ಇದೆ. ಜನ ಎಲ್ಲ ತುಂಬ ಬೇಜಾರು ಪಟ್ಕೊಂಡು ಇವತ್ತು DC ಅವ್ರಿಗೆ ಅರ್ಜಿ ಕೊಡೋಣ. ಮುಂದೆ ಹಿಂಗೆ ಹೋದರೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಹಳ್ಳಿಗಳ ಪರಿಸ್ಥಿತಿ ಏನು, ನಾವೇನು ಮಾಡಬೇಕು? ಊರು ಬಿಟ್ಟು ಹೋಗ್ಬೇಕಾ? ಎಷ್ಟೋ ಜನ ಊರು ಬಿಟ್ಟು ಬೆಂಗಳೂರು ಸೇರಿದ್ದಾರೆ. ಅದಕ್ಕೆ DC ಅವ್ರಿಗೂ ಇವತ್ತು ಇದೆಲ್ಲ ಸಮರ್ಪಣೆ ಮಾಡಿ ಮುಂದಿನದು ಮೌನ ಹೋರಾಟ ಅಂದರೆ ಏನು ಉಗ್ರ ಹೋರಾಟ ಅಲ್ಲ, ಇದು ಒಳ್ಳೆಯ ಮಾತಲ್ಲಿ ನಾವು ಸರ್ಕಾರಕ್ಕೆ ನಿವೇದನೆ ಮಾಡೋದು ಅಷ್ಟೇ. ಧನ್ಯವಾದಗಳು.